ಯಾಕೆ ನಮಗೆ ಫಿಟ್ನೆಸ್ ಕೋಚಸ್ ತುಂಬ ಇಂಪಾರ್ಟೆಂಟ್? ಪಾಯಿಂಟ್ ನಂಬರ್ 1, ನೀವು ಎಲ್ಲಿವರೆಗೂ ಮೋಟಿವೇಶನಲ್ಲಿ ಇರೋಕ್ಕೆ ಸಾಧ್ಯ? ಅದೇ ನೀವೊಬ್ಬರು ಕೋಚನ್ನು ತಗೊಂಡಿದ್ರೆ ಅವ್ರೇನು ಮಾಡ್ತಾರೆ, ಸೊ ನಿಮಗೆ ತುಂಬ ಮೋಟಿವೇಶನ್ ಕೊಡ್ತಿರ್ತಾರೆ ಆ್ಯಂಡ್ ದೇ ವಿಲ್ ಪುಷ್ ಯು ಇನ್ ಟು ಯುವರ್ ಸ್ಟ್ರೆಂತ್. ಸೊ ನಿಮಗೆ ಎಷ್ಟು ಸಾಧ್ಯನೋ ಅದಕ್ಕಿಂತ ಜಾಸ್ತಿ ಅವ್ರು ನಿಮಗೆ ಎಫರ್ಟ್ ಹಾಕ್ಸ್ತಾರೆ. ನೆಕ್ಸ್ಟು ಪಾಯಿಂಟ್ ನಂಬರ್ 2, ಏನು ಬೇಕಂದ್ರೆ ತಿಂದು ನೀವು ವರ್ಷಗಂಟ್ಲೆ ನೀವು ವರ್ಕೌಟ್ ಮಾಡ್ಕೊಂಡು ಹೋದರೂ ನೀವು 1 ಇಂಚು ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ ಅಥವಾ ವೆಯ್ಟ್ ಗೇನ್ ಕೂಡ ಆಗೋಕ್ಕಾಗಲ್ಲ. ಸೊ ಅವರಲ್ಲಿರೋ ನಾಲೆಡ್ಜ್ನ ನಿಮ್ಮ ಮೇಲೆ ಹಾಕಿ ಯಾವ ಥರ ಫುಡ್ನ ತಿನ್ನಬೇಕು, ಯಾವ ಥರ ತಿನ್ನಬಾರ್ದು ಅಂತ ಹೇಳ್ಕೊಟ್ಟು ಅದ್ರ ಜೊತೆಗೆ ನಿಮಗೆ ಯಾವುದು ವರ್ಕೌಟ್ ಸೂಕ್ತ, ಯಾವುದು ಸೂಕ್ತ ಅಲ್ಲ ಅಂತ ಹೇಳ್ಕೊಡ್ತಾರೆ. ಸೊ ನಾನು ಕರ್ಕೊಂಡೋಗಿ 50 ವರ್ಷದವರೆಗೆ ನಾನು ಮಾಡೋ ವರ್ಕೌಟ್ ಮಾಡ್ಸೋಕ್ಕಾಗಲ್ಲ, ಅಥವಾ ನನ್ನ ವಯಸ್ಸಿನವ್ರು ಮಾಡೋದು ವುಮೆನ್ಸ್ ಮಾಡೋಕ್ಕಾಗಲ್ಲ. ವರ್ಕೌಟ್ ಅಂದರೆ ಎಲ್ಲ ಒಂದೇ ಥರ ಅಲ್ಲ, ಅದರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಊಟ ಯಾಕೆ ಇಂಪಾರ್ಟೆಂಟ್? ಒಂದು, ನೀವು ಊಟ ಯಾವ ಥರ ಮಾಡೋದಂತ ನಿಮಗೆ ಗೊತ್ತಿಲ್ಲ ಅಂದರೆ ಮೆಡಿಸಿನ್ಸ್ನ ಊಟ ಥರ ಮಾಡಬೇಕಾಗುತ್ತೆ. ಊಟನ ಕರೆಕ್ಟಾಗಿ ಮಾಡಿದ್ರೆ ಮೆಡಿಸಿನ್ಸ್ ನಿಮಗೆ ಅವಶ್ಯಕತೆಯೇ ಇಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ. ಯಾವುದೇ ಫಿಟ್ನೆಸ್ ಕೋಚನ್ನು ಸರ್ಟಿಫಿಕೇಟ್ ಇದೆನಾ ಇಲ್ವಾ ಈ ಥರ ಎಳೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ, ಅವ್ರ ಹತ್ರ ಸರ್ಟಿಫಿಕೇಟ್ಸ್ ಇಲ್ಲ. ಅವ್ರ ಹತ್ರ ಇರೋದೇನು ಗೊತ್ತಾ, ಲಾಟ್ ಆಫ್ ಇಯರ್ಸ್ ಎಫರ್ಟ್ ಹಾಕಿ ತಾವು ಕಲ್ತಿರೋ ಅಂಥ ನಾಲೆಡ್ಜ್ ಅವ್ರಿಗೆ ದೊಡ್ಡ ಸರ್ಟಿಫಿಕೇಟ್ ಆಗಿದೆ. ಇದಾಗ ಏನಾಗುತ್ತೆ, ಸೊ ಫುಡ್ನ ಯಾವ ಥರ ತಿನ್ನಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ಟೇ ಕೊಡ್ತಾರೆ, ನಿಮಗೆ ಸರಿಯಾದ ದಾರಿಲಿ ಕರ್ಕೊಂಡು ಹೋಗ್ತಾರೆ. ಫಿಟ್ನೆಸ್ ಕೋಚ್ ತೊಗೊಂಡಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೊಂದಿನ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಏನಾದರೂ ಇಂಜೂರ್ಡ್ ಆಗಿ ನೀವು ಸೇವ್ ಮಾಡಿರೋ ಅಂಥ ದುಡ್ಡನ್ನೆಲ್ಲದನ್ನೂ ಹಾಸ್ಪಿಟ್ಲಿಗೆ ಇಟ್ಟಾಗ ನಿಮ್ಮ ಹೆಲ್ತ್ ವ್ಯಾಲ್ಯೂ ಏನಂತ ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ನೀವು ಬಂದೇ ಬರ್ತೀರಾ, ಕೋಚಸ್ನ ತಗೊಂತೀರಾ, ಜಿಮ್ಮಿಗಾದರೂ ಬರ್ತೀರಾ ಅಟ್ಲೀಸ್ಟ್. ಎನಿವೆ, ಅದು ಟೈಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಸೊ 1 hour ಆದರೂ ನಿಮಗೋಸ್ಕರ ನೀವು ಎತ್ತಿಡೋದನ್ನ ಮೊದಲು ಕಲೀರಿ. ಅವರ್ ಸಿಂಗಲ್ ಹೇಮ್ ಈಸ್ ಫಿಟ್ ಯುವರ್ ಬಾಡಿ, ರೀಬಿಲ್ಡ್ ಯುವರ್ ಸ್ಟ್ರೆಂತ್, rebuild your confidence.